ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೊಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವರ್ಷದ ಅಂದರೆ 2025ರಲ್ಲಿ ನಾವು ಕೊನೆಯ ಒಂದು ದಿನಗಳಲ್ಲಿದ್ದೀವಿ. ಅಂದರೆ ಇನ್ನೇನು ಈ ಇಯರ್ ಎಂಡ್ ಆಗೋದಕ್ಕೆ ಒಂದು 4ರಿಂದ 5 ದಿನ ಇರ್ಬೋದು ಅಷ್ಟೇ. ಸೊ ಹಾಗಾಗಿ ಕೆಲವೊಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆಲಿ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಲೈಕ್ ಈ ವರ್ಷ ಏನೇನು ಆಯಿತು ಅಥವಾ ನನ್ನ ಲೈಫಲ್ಲಿ ಏನೇನು ಚೇಂಜಸ್ನ ಮಾಡಿದೆ, ಈ ವರ್ಷ ನನಗೆ ಏನೇನು ಪಾಠ ಕಲ್ತಿದ್ದೀನಿ ಎಲ್ಲನೂ ನಿಮ್ಮ ಜೊತೆಲಿ ಶೇರ್ ಮಾಡೋಣ. ಹಾಗೆ 2026ಕ್ಕೆ ನಾನು ಏನೇನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅಥವಾ 2025ರಲ್ಲಿ ಆಗಿರೋಂತಹ ಒಂದಷ್ಟು ಒಳ್ಳೆ ವಿಷಯಗಳನ್ನ ಹೇಗೆ ನಾನು ಅದನ್ನು 2026ಅಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀನಿ ಅನ್ನೋದನ್ನು ಹೇಳ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ತುಂಬ ಜನ ಹೇಳ್ತಿರ್ತಾರೆ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ ಆ ಥರದ್ದೆಲ್ಲ. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಕೆಲವೊಂದು ಸಲ ನಾನು ತುಂಬಾ ವೀಕ್ ಆಗಿಬಿಡ್ತೀನಿ. ಸೊ ಆ ವೀಕ್ ದಿನಗಳಲ್ಲಿ ಇವತ್ತಿನ ದಿನ ಕೂಡ ಹೌದು. ಇವತ್ತಂತೂ ಸ್ವಲ್ಪ ಹಿಂದಿನ ದಿನದಿಂದನೇ ಸಿಕ್ಕಾಪಟ್ಟೆ ನನಗೊಂಥರ ಕಷ್ಟ ಆಗ್ತಾಯಿತ್ತು. ಬೆಳಿಗ್ಗೆ ಅಂತೂ ತುಂಬ ಎಮೋಷ್ನಲ್ ಆಗ್ತಾಯಿದ್ದೆ ನಾನು. ಬಟ್ ಅದನ್ನು ನಾನು ನಾರ್ಮಲಾಗಿ ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳಲ್ಲ. ನನಗೆ ಅಳಬೇಕಂತ ಅನಿಸಿದ್ರು ಕೂಡ ಯಾರು ಇಲ್ಲದೆ ಇರೋ ಥರ ಈ ಥರ ಒಬ್ಬಳೇ ಇದ್ದಾಗ ಹತ್ಕೊಂಡು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಸೊ ಹಾಗಾಗಿ ಕೆಲವರಿಗೆ ಅನಿಸುತ್ತೆ ಸೊ ಆರಾಮಾಗಿದ್ದಾಳೆ ಎಲ್ಲ ಮರೆತು ಬಿಟ್ಟು, ಅಥವಾ ಕೆಲವೊಂದಷ್ಟು ನೆಗೆಟಿವ್ ಆಗಿ ಹೇಳ್ತಿರ್ತಾರೆ, ಏನಕ್ಕೆ ಇವಳು ಇಷ್ಟು ಬೇಗ ವೀಡಿಯೋ ಸ್ಟಾರ್ಟ್ ಮಾಡಬೇಕಿತ್ತು, ಏನಕ್ಕೆ ರೀಲ್ಸ್ ಎಲ್ಲ ಮಾಡ್ತಾಳೆ, ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳ್ಬೇಕಿತ್ತು ಇವಳು ಅಂತ ಎಲ್ಲ ಕೂಡ ಹೇಳ್ತಾರೆ. ಬಟ್ ನನಗೇನು ಅನಿಸುತ್ತೆ ಅಂತಂದರೆ, ನಾನು ಕಷ್ಟದಲ್ಲಿದ್ದಾಗ, ನಾನು ನೋವಲ್ಲಿದ್ದಾಗ ಒಂದು ಮಾತು ಕೂಡ ಸಮಾಧಾನ ಮಾಡಲಿಲ್ಲ, ಸಾಂತ್ವನ ಹೇಳಲಿಲ್ಲ. ಸೊ ಅಂಥವರು ನಾನು ರೀಲ್ಸ್ ಮಾಡಬೇಕಾದ್ರೆ ಅಥವಾ ವೀಡಿಯೋ ಮಾಡಬೇಕಾದ್ರೆ ನಿಮಗೆ ಏನು ರೈಟ್ಸ್ ಇದೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ತೊಗೊಳ್ಬೇಕಿತ್ತು ಅಂತ ಅಲ್ವಾ? ಸೊ ನಾನು ಕಷ್ಟದಲ್ಲಿದ್ದಾಗ ಅಥವಾ ನೋವಲ್ಲಿದ್ದಾಗ ಬಂದು ನೀವು ನನಗೆ ಸಾಂತ್ವನ ಹೇಳಿದರೆ ಇವಾಗ ನಿಮಗೆ ಆ ಒಂದು ಹೇಳೋ ರೈಟ್ಸ್ ಇರ್ತಿತ್ತು. ಬಟ್ ಆ ಥರದ್ದು ಏನೂ ಮಾಡ್ದೇ ಸುಮ್ಮನೆ ಇವಾಗ ಮಾತ್ರ ಬಂದು ಹೇಳೋದ್ರಲ್ಲಿ ನೋ ಯೂಸ್ ಅಂತ ಅನಿಸುತ್ತೆ ನನಗೆ. ಇನ್ನೂ ಒಂದು ಸ್ವಲ್ಪ ದಿನ ನಾನು ಟೈಮ್ ತೊಗೊಳ್ಬಹುದಿತ್ತೇನೋ ರೀಲ್ಸ್ ಅಥವಾ ವೀಡಿಯೋ ಎಲ್ಲ ಮಾಡೋದಕ್ಕಿಂತ ಮುಂಚೆ. ಆದರೆ ನಾನು ಇದರಿಂದ ಮಾಡ್ತಾ ಇರೋದ್ರಿಂದ ನನಗೆ ನಿಜವಾಗ್ಲೂ ಓವರ್ಕಮ್ ಮಾಡೋದಕ್ಕೆ ತುಂಬ ಯೂಸ್ ಆಗಿದೆ. ನನ್ನ ಎಮೋಷನ್ಸ್ ಹಾಗೆ ಮೆಂಟಲ್ ಹೆಲ್ತನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಟಿಪ್ಸ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ. ಲೈಕ್ ನನಗೆ ಡ್ಯಾನ್ಸ್ ಅಂದರೆ ನಾನು ಚಿಕ್ಕ ವಯಸ್ಸಿಂದ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಡ್ಯಾನ್ಸ್ ಮಾಡಿದಾಗ ನನಗೆ ತುಂಬ ರಿಲೀಫ್ ಅನಿಸುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಯೂಟ್ಯೂಬ್ ಮಾಡೋದ್ರಿಂದ ನನಗೆ ನನ್ನ ಮೈಂಡ್ ಡೈವರ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಬೇರೆ ಯಾವುದೇ ವಿಷಯಗಳನ್ನ ಥಿಂಕ್ ಮಾಡಿದೆ, ಬರೀ ನಾನು ಇದ್ರ ಮೇಲೆ ಫೋಕಸ್ ಮಾಡ್ತಿರ್ತೀನಿ. ಹಾಗಾಗಿ ನನಗೆ ಏನು ಓವರ್ಕಮ್ ಮಾಡೋದಕ್ಕೆ ಯೂಸ್ ಆಗ್ತಿದೆ ಆ ಒಂದು ಟಿಪ್ಸ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ. ಅದು ಕೆಲವರಿಗೆ ಮೇ ಬಿ ನೆಗೆಟಿವ್ ಆಗಿ ಕಾಣಿಸಿರಬಹುದು. ಇಟ್ಸ್ ಓಕೆ, ಅದು ನೀವು ಲೈಫ್ನ ನೋಡೋಂತಹ ರೀತಿ. ಸೊ ನೀವು ಹೇಗೆ ಅಂದ್ಕೊಳ್ತೀರ ಅದೇ ರೀತಿಯೇ ಬೇರೆಯವರು ಇರಬೇಕು ಅಂತ ಇಲ್ಲ ಅಲ್ವಾ? ಸೊ ನಾನು ಎಲ್ಲ ವೀಡಿಯೋದಲ್ಲೂ ಕೂಡ ನಾರ್ಮಲಾಗಿ ನಕ್ಕೊಂಡೇ ವೀಡಿಯೋಸ್ನ ಮಾಡ್ತೀನಿ. ಬಿಕಾಸ್ ನನಗೆ ಹತ್ಕೊಂಡು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಅಥವಾ ನನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನಾವು ಕಷ್ಟದಲ್ಲಿದ್ದೀವಿ, ನೋವಲ್ಲಿದ್ದೀವಿ ಅಂತಂದರೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ಕೊಂಬಿಡೋದು ಅಥವಾ ಆ ಥರದ್ದೆಲ್ಲ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನನ್ನ ಕಷ್ಟ ಇದ್ದರೆ ಅದು ನನಗೆ ಮಾತ್ರ ಇರಲಿ ಅಂತ ನಾನು ಬಯಸ್ತೀನಿ. ನನಗೆ ಬೇಜಾರಾದಾಗ ಒಬ್ಬಳೇ ಈ ಥರ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ನನಗೆ ನಾನೇ ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಗುಬ್ಬಿ ಮತ್ತು ಅಮ್ಮ ಊರಿಗೆ ಹೋಗಿದ್ದಾರೆ. ಅಲ್ಲಿ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ನನ್ನ ಜೊತೆ ಶೇರ್ ಮಾಡಿದ್ದಾರೆ. ಸೊ ಅದನ್ನು ನಿಮಗೆ ಇವಾಗ ತೋರಿಸ್ತೀನಿ. ನೀವು ಕೂಡ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಹಿಡ್ಕೊ ಬಟ್ಟನ ಕಚ್ಕತದ ಅದಕ್ಕ ನಾನ್ ಬರ್ತೀನಿ ಇಲ್ಗ ಇರೋ ಇದ್ಯಾಕ ಹಿಂಗ್ ಬಂದ್ ಹಿಂಗ್ ಬಂದು ಮಗ ಏನ್ ಮಾಡಕ್ಕೆ ಪಾಪ ಮಲ್ಗಿದ್ದ ತಪ್ಪೆತ್ಕವ ಚಂಬುಳ್ಸ್ಬಿಟ್ಟಾಳು. ಕತೆ ಹೋಗಸಿ ಮನ್ಸು ಜಜಾಡು ಜಜಾಡು ಚೇತು
ನಮ್ಮ ದೊಡ್ಡಪ್ಪವ್ರ ಮನೇಲಿ ಬೆಕ್ಕು ಮರಿ ಹಾಕಿದೆ ಅಂದ್ಬಿಟ್ಟು ಅದನ್ನ ಇಟ್ಕೊಂಡು ಫುಲ್ ಆಟ ಆಡ್ತಿದ್ದಾಳೆ ಪಾಪ. ಅದಿನ್ನೂ ಸಣ್ಣ ಮರಿಗಳು. ಸೊ ಅದ್ರ ಮರಿ ಅಂದರೆ ಅದ್ರ ಅಮ್ಮನ ಯಾವುದೋ ಮೇ ಬಿ ನಾಯಿ ತಿಂದ್ಬಿಟ್ಟಿದೆ ಅಂತ ಅನ್ಸುತ್ತೆ ಪಾಪ. 2 ಮರಿ ಇತ್ತು, ಅದನ್ನ ಇಟ್ಕೊಂಡು ಫುಲ್ ಆಟ ಆಡ್ತಾ ಇದ್ಲು ಅವಳಂತೂ. ಹಾಗೆ ನಮ್ಮ ಮಾವವರು ಟ್ರ್ಯಾಕ್ಟರ್ ತೊಗೊಂಡಿದ್ದಾರೆ. ಸೊ ಅದ್ರದ್ದು ಪೂಜೆ ಮಾಡಿದ್ದು ಅದ್ರದ್ದೆಲ್ಲದು ಕೂಡ ಕ್ಲಿಪ್ಪಿಂಗ್ಸ್ ಇದ್ದಾವೆ ಕೆಲವೊಂದಷ್ಟು, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಹಾಗೆ ಇದು ಕೃತಿಕಾ ಮತ್ತು ಚೇತು, ನಮ್ಮ ಮಾವನ ಮಕ್ಕಳಿಬ್ರು ಕೂಡ. ಸೊ ಕೃತಿಕಾ ಮತ್ತು ಚೇತನ್ ಲಾಸ್ಟ್ ವ್ಲಾಗಲ್ಲೇ ಕೂಡ ನಾನು ತೋರಿಸಿದ್ದೆ. ಸೊ ಇವಾಗ ಕೃತಿಕಾ ಬಂದು ಪಾಪ ವೀಡಿಯೋ ಮಾಡ್ತಿದ್ದೆ. ನಾನು ಅವಳು ಹೇಳಿದ್ದೆ ವೀಡಿಯೋ ಎಲ್ಲ ಶೂಟ್ ಮಾಡಿ ಕಳಿಸೆ ಅಮ್ಮ ಅಂತ. ಸೊ ಹಂಗಾಗಿ ಅವಳು ಕಳಿಸಿದ್ಲು. ಸೊ ಇವಾಗ ಅದರದ್ದು ಕೆಲವೊಂದಷ್ಟು ವೀಡಿಯೋಸ್ ತೆಗೆದು ಕಳಿಸಿದ್ದಾಳೆ ಪಾಪ, ಅದೆಲ್ಲನೂ ಕೂಡ ಆ್ಯಡ್ ಮಾಡ್ತೀನಿ. ಇವನೇ ನಮ್ಮ ಮಾವನ ಮಗ. ಸೊ ಇವನಿಗೆ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ಟರ್ ತೊಗೊಂಡಿರೋದು. ಇವಾಗ ಟ್ರ್ಯಾಕ್ಟರ್ ಪೂಜೆಗೆ ಅಂತ ಹೇಳಿ ಎಲ್ಲ ಹೋಗ್ತಿದ್ದಾರೆ. ಸೊ ಇವರು ಟ್ರ್ಯಾಕ್ಟರಲ್ಲಿ ಹೋಗ್ತಿದ್ದಾರೆ. ನಮ್ಮಮ್ಮ ಅಜ್ಜಿ ಎಲ್ಲ ಸೈಡಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ನಮ್ಮ ಅಜ್ಜಿ ಗುಬ್ಬಿನ ಕೂಡ ಎತ್ಕೊಂಡಿದ್ದಾರೆ. ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಆಂಜನೇಯನ ದೇವಸ್ಥಾನ ಇದೆ. ಮೇನ್ ರೋಡಲ್ಲೇ ಮಧ್ಯದಲ್ಲಿ ರೋಡಲ್ಲಿ ಅಂದರೆ ಆ ಕಡೆ ಈ ಕಡೆ ರೋಡ್ ಇದೆ, ಮಧ್ಯದಲ್ಲಿ ಬಂದು ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ. ಆ್ಯಕ್ಚುಲಿ ನಾನು ಅದೇ ಊರಲ್ಲಿ ಹುಟ್ಟಿ ಬೆಳೆದಿದ್ದಾದ್ರೂ ಕೂಡ ಆ ದೇವಸ್ಥಾನಕ್ಕೆ ನಾನು ಹೋಗಿರೋದು ಒಂದೇ ಸಲ. ಅದು ಒಂದು 3 ವರ್ಷದ ಹಿಂದೆ ಏನೋ ಹೋಗಿದ್ದು ಅಷ್ಟೇ. ಅದನ್ನು ಬಿಟ್ಟರೆ ಇಲ್ಲಿವರೆಗೂ ಒಂದು ಸಲನೂ ಕೂಡ ನಾನು ಮೊದಲು ಹೋಗೇ ಇರಲಿಲ್ಲ. 3 ವರ್ಷದ ಹಿಂದೆ ಬಂದಾಗ ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಹೋಗಿ ಬಂದಿದ್ದೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ಆವಾಗಲೂ ಕೂಡ ನಾನು ಹೋಗಿ ಬರಬೇಕು. ಹಾಗೆ ದೇವಸ್ಥಾನದ ಹತ್ರನೇ ಪೂಜೆ ಎಲ್ಲ ಮಾಡಿಬಿಟ್ಟು ಪ್ರಸಾದಕ್ಕೆ ಅಂತ ಹೇಳಿ ಇಲ್ಲಿ ಬಾಳೆಹಣ್ಣೆಲ್ಲನೂ ಕೂಡ ಕಟ್ ಮಾಡ್ತಿದ್ದಾರೆ, ಅಂದರೆ ಪಂಚಾಮೃತ ಮಾಡೋದಕ್ಕೆ ಅಂತ ಹೇಳಿ. ಸೊ ದೇವಸ್ಥಾನದಲ್ಲಿ ಯಾರೂ ಇರಲ್ಲ, ಅಂದರೆ ತುಂಬ ಸಣ್ಣ ದೇವಸ್ಥಾನ. ಇದ್ರ ಮೇಲೆ ಆಂಜನೇಯದು ಒಂದು ಸ್ಟ್ಯಾಚು ಇದೆ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ ಅದು ದೇವಸ್ಥಾನ. ಒಳಗಡೆ ಸಣ್ಣದಾಗಿ ಒಂದು ದೇವರು ಉದ್ಭವ ಆಗಿದೆ. ಸೊ ಚೆನ್ನಾಗಿದೆ ಸಣ್ಣದಾಗಿ ದೇವಸ್ಥಾನ. ಮೇಲ್ಗಡೆ ಆಂಜನೇಯನ ಸ್ಟ್ಯಾಚು ಇದೆ. ಅದನ್ನು ಮಾತ್ರ ಪ್ರತಿ ಸಲ ಹೋದಾಗ ನೋಡ್ತಿರ್ತೀವಿ, ಯಾಕಂದರೆ ಅದೇ ರೂಟಲ್ಲೇ ಹೋಗಬೇಕಲ್ವಾ. ಅಲ್ಲೇ ನೋಡ್ಬಿಟ್ಟು ಕೈ ಮುಕ್ಕೋತಾ ಇದ್ವಿ. ಬಟ್ ಒಳಗಡೆ ಅಂತ ಹೋಗಿದ್ದಂದ್ರೆ 3 ಇಯರ್ಸ್ ಬಿಫೋರ್ ಅಷ್ಟೇ. ಅದಾದಮೇಲೆ ಮತ್ತೆ ಕೂಡ ಹೋಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕ ಹೋಗಬೇಕು. ನೋಡಿ ಗೈಸ್, ಇದೆ ಹೊಸ ಟ್ರ್ಯಾಕ್ಟ್ರು. ಇದೆ ನೋಡಿ ದೇವಸ್ಥಾನ, ಎಷ್ಟು ಕೂಲ್ ಆಗಿದೆ ನೋಡಿ ವೆದರ್. ಹೊಸ ಟ್ರ್ಯಾಕ್ಟರ್ ತಗೊಂಡಿದ್ದಾರೆ ಅಂತ ಪೂಜೆ ಮಾಡ್ಸಕ್ ಬಂದಿದ್ದಾರೆ. ಯಾಕೆ ಹೋಗ್ತೀನಲ್ವಾ ತಿನ್ನಲ್ವಾ? ಹಾಯ್ ಮಾಡಿ, ಗುಬ್ಬಿ ಹಾಯ್ ಮಾಡು ಗುಬ್ಬಿ. ಆಮೇಲೆ ಸ್ವಲ್ಪ ಹಾಯ್ ಮಾಡು. ಇದು ನೆಕ್ಸ್ಟ್ ಡೇ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಅಲ್ಲಿ ಕ್ಲಿಪ್ಪಿಂಗ್ಸ್ ಕಳಿಸಿದ್ದಾರೆ. ಸೊ ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಇವಾಗ ಎಲ್ಲರೂ ಕೂಡ ಮೈಸೂರಿಗೆ ಹೋಗ್ತಿದ್ದಾರೆ, ಅಂದರೆ ಮೈಸೂರು ಅರಮನೆ ಹಾಗೆ KRS ಡ್ಯಾಮ್ ಎಲ್ಲ ನೋಡ್ಕೊಂಡು ಬರೋದಕ್ಕೆ ಅಂತ ಹೇಳಿ. ಎಲ್ಲ ಹಾಯ್ ಮಾಡಿ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ತುಂಬ ರಶ್ ಇದೆ ನೋಡಿ. ಟಿಕೆಟ್ಗಿರೋ ರಶ್ ನೋಡಿ ಗಾಯ್ಸ್. ಬ್ಲಾಗ್ ಮಾಡಕ್ ಬರಲ್ಲ, ಹಂಗೋ ಹೆಂಗೋ ಮಾಡಿಕೊಡ್ತಾ ಇದ್ದೀವಿ ನಮ್ಮ ಅಕ್ಕನಿಗೆ. ಥ್ಯಾಂಕ್ಸ್ ಟು ಕೃತಿ, ಯಾಕಂದರೆ ವೀಡಿಯೋಸ್ ಎಲ್ಲ ಮಾಡಿ ಕಳಿಸಿದ್ಲು. ಇವಾಗ ನಾನು ಕ್ರೌಡ್ ಇದ್ದಾಗೆಲ್ಲ ವಾಯ್ಸ್ ಎಲ್ಲ ಕೊಡೋದೇ ಇಲ್ಲ, ಬಟ್ ಅವಳು ಅಷ್ಟು ಜನ ಇದ್ದರೂ ಕೂಡ ಮಾತಾಡ್ಕೊಂಡೆಲ್ಲ ವ್ಲಾಗ್ ಮಾಡಿ ಕಳಿಸಿದ್ದಾಳೆ. ಥ್ಯಾಂಕ್ ಯು ಮಾ.
ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ 2025 ನನ್ನ ಲೈಫಲ್ಲಿ ಹೇಗಿತ್ತು, ಹಾಗೆ ಏನೇನು ಕಲ್ತಿದ್ದೀನಿ ಈ ವರ್ಷ ಅಂತ ಹೇಳ್ತೀನಿ ಅಂತ. 2025 ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಲೈಕ್ ನಾನು ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಆಗುತ್ತೆ ನನ್ನ ಲೈಫ್ ಅಂತ. ಬಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆಯಿತಾ. ಯಾಕೆ ಅಂತಂದರೆ ನಮ್ಮವ್ರು ಯಾರು ನಮ್ಮವ್ರು ಅಲ್ಲದೇ ಇರೋರು ಯಾರು ಅದೆಲ್ಲನೂ ಕೂಡ ಈ ವರ್ಷ ನನಗೆ ತಿಳಿಸ್ಕೊಡ್ತು. ಮನುಷ್ಯರಾಗಿ ನಾವು ತಗೊಳ್ಳೋಂತಹ ಕೆಲವು ಸಣ್ಣ ಸಣ್ಣ ನಿರ್ಧಾರಗಳು ಬೇರೆಯವ್ರ ಲೈಫಲ್ಲಿ ಎಷ್ಟು ದೊಡ್ಡ ಎಫೆಕ್ಟ್ನ ಮಾಡುತ್ತೆ ಅಂತ ತಿಳಿಸ್ಕೊಡ್ತು. ಆಗಲೇ ಹೇಳ್ದಾಗೆ ನಮ್ಮವ್ರು ಯಾರು ನಮ್ಮವ್ರು ಅಲ್ಲದೇ ಇರೋರು ಯಾರು ಅಂತಲೂ ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತು. ನಾವು ನಮ್ಮ ಲೈಫ್ನ ಬೇರೆ ಯಾರ ಮೇಲೂ ಕೂಡ ಡಿಪೆಂಡ್ ಆಗಿ ಇರಬಾರ್ದು ಅಂತ ತಿಳಿಸ್ತು. ಬಿಕಾಸ್ ತುಂಬ ಕಷ್ಟ ಆಗಿಬಿಡುತ್ತೆ ಒಬ್ಬರು ನಮ್ಮ ಜೊತೇಲಿ ಇಲ್ಲ ಅಂತ ಅಂದಾಗ. ಡಿಪೆಂಡ್ ಆಗಿ ನಾಟ್ ಓನ್ಲಿ ಫಿನಾನ್ಷಿಯಲಿ ಅಂತಲ್ಲ, ಫಿನಾನ್ಷಿಯಲಿ ಆಗಿರ್ಬೋದು ಅಥವಾ ಎಮೋಷ್ನಲಿ ಆಗಿರ್ಬೋದು. ಫಿನಾನ್ಷಿಯಲಿ ಓಕೆ ನಾವು ಮ್ಯಾನೇಜ್ ಮಾಡ್ಕೊಳ್ಬೋದು, ಬಟ್ ಎಮೋಷ್ನಲಿ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಅದನ್ನೊಂದನ್ನು ಕಲಿತೆ. ಆ್ಯಂಡ್ ನಮ್ಮನ್ನು ನಾವು ಸಿಕ್ಕಾಪಟ್ಟೆ ಇಷ್ಟಪಡಬೇಕು ಅನ್ನೋದನ್ನು ಕಲಿತೆ. ಯಾಕಂದರೆ ನಾವು ಅಷ್ಟೇ ನಮಗೆ ಆಗೋದು ಕೊನೆದಿಗೆ, ಬೇರೆ ಯಾರೂ ಕೂಡ ಆಗಲ್ಲ. ಸೊ ಎಷ್ಟೇ ಆಗಿರ್ಬೋದು, ಕ್ಲೋಸ್ ಆಗಿರ್ಬೋದು, ಗಂಡ ಹೆಂಡತಿ ಏನೇ ಆಗಿರ್ಬೋದು, ಕೊನೆಯದಾಗಿ ಉಳಿಯೋದು ನಾವೊಬ್ಬರೇ, ನಮಗೆ ನಾವೇ ಅಂತ ಅಷ್ಟೇ ನಾವೇ ಉಳಿಯೋದು. ಸೊ ಹಾಗಾಗಿ ನಮ್ಮನ್ನು ನಾವು ತುಂಬ ಇಷ್ಟಪಡಬೇಕು. ಸೆಲ್ಫ್ ಲವ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಕಲಿತೆ. ಜನರು ಹೇಗೆ ಚೇಂಜ್ ಆಗ್ತಾರೆ ಅನ್ನೋದನ್ನು ಕೂಡ ನೋಡಿಬಿಟ್ಟಿದ್ದೀನಿ. ಸೊ ಅವ್ರ ಮಾತುಗಳು ಬೇರೆ ಯಾರಿಂದನೂ ಆ ಮಾತುಗಳು ಬರಲ್ಲ, ನಮ್ಮ ಅಕ್ಕಪಕ್ಕದಲ್ಲಿರೋರಿಂದನೇ ಆ ಮಾತು ಬರುತ್ತೆ. ಎಲ್ಲರೂ ಹೇಳ್ತಾರಲ್ವ 3-4 ಜನ ಏನು ಮಾತಾಡ್ಕೊಂಡು ಬಿಡ್ತಾರೋ ಅಂತ. ಆ 3-4 ಜನ ಬೇರೆ ಯಾರೂ ಆಗಿರಲ್ಲ, ನಮ್ಮ ಜೊತೇಲಿರೋರೇ ಆಗಿರ್ತಾರೆ. ಸೊ ಹಾಗಾಗಿ ಅವ್ರ ಮಾತುಗಳಿಗೆ ತಲೆ ಕೊಡದೇ ಇಗ್ನೋರ್ ಮಾಡಿಕೊಂಡು ನಮ್ಮ ಲೈಫ್ನ ನಾವು ಮುಂದುವರ್ಸ್ಕೊತಾ ಹೋಗಬೇಕು. ಅಫ್ಕೋರ್ಸ್ ನಮ್ಮವ್ರು ನಮಗೆ ಹರ್ಟ್ ಮಾಡಿದಾಗ ಡೆಫಿನೆಟಾಗಿ ಬೇಜಾರಾಗೇ ಆಗುತ್ತೆ. ಬಟ್ ಏನೇ ಇದ್ರೂ ಕೂಡ ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಾಂತಂದರೆ ನಮ್ಮ ಲೈಫ್ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಅನಿಸಿದೆ. ಹಾಗೆ ದುಡ್ಡು ಇಂಪಾರ್ಟೆಂಟ್ ಅನ್ನೋದನ್ನು ಕಲಿತೆ ಈ ವರ್ಷ. ಅಫ್ಕೋರ್ಸ್ ದುಡ್ಡನ್ನು ತುಂಬಾ ಇಂಪಾರ್ಟೆಂಟ್ ಆಯಿತಾ. ಬಟ್ ದುಡ್ಡು ಅನ್ನೋ ವಿಷಯ ಬಂದಾಗ ಜನ ಎಷ್ಟು ಚೇಂಜ್ ಆಗಿಬಿಡ್ತಾರೆ ಅನ್ನೋದನ್ನು ಕೂಡ ನೋಡಿದೆ. ಕಲಿತೆ ಅನ್ನೋದಕ್ಕಿಂತ ಕಲಿಸ್ಬಿಡುತ್ತೆ ಪರಿಸ್ಥಿತಿಗಳು. ಸೊ ಹಾಗಾಗಿ ಆ ಒಂದು ವಿಷಯನೂ ಕೂಡ ಈ ವರ್ಷದಲ್ಲಿ ಕಲಿತೆ. ಈ ವರ್ಷ ನನ್ನ ಲೈಫಲ್ಲಿ ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಚೇಂಜಸ್ನ ಮಾಡಿಬಿಟ್ಟಿದೆ, ನಾನು ಆವಾಗಲೇ ಹೇಳ್ದಾಗೆ. ಸೊ ಕೆಲವರಿಗೆ ಗೊತ್ತಿರ್ಬೋದು ಏನು ಅಂತ ಹೇಳಿ. ಹಾಗೆ ನಮಗೊಬ್ರು ಇಷ್ಟ ಅಂತಂದರೆ ಅವ್ರಿಗೆ ಏನು ಬೇಕಿದ್ರೂ ಮಾಡೋದಕ್ಕೆ ರೆಡಿಯಾಗಿರ್ತೀವಿ. ಬಟ್ ಆ ಥರ ಎಲ್ಲ ಏನು ಮಾಡ್ದೇ ಜಸ್ಟ್ ರೀಸನ್ಸ್ ಕೊಡ್ತಾ ಇದ್ದೀವಿ ಅಂತ ಅಂದರೆ ಅದರಲ್ಲೇ ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆ ಇಷ್ಟ ಇಲ್ಲ, ಬಟ್ ಆದರೂ ಸುಮ್ಮನೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಇದು ಮಾಡ್ತಿದ್ದಾರೆ ಅಂತ ಅಲ್ಲೇ ಅರ್ಥ ಮಾಡ್ಕೋಬೇಕು ನಾವು. ಇದೇ ರೀತಿ ಸಾಕಷ್ಟು ಸಣ್ಣ ಪುಟ್ಟ ವಿಷಯಗಳನ್ನ ಈ ವರ್ಷದಲ್ಲಿ ಕಲ್ತಿದ್ದೀನಿ. ಸೊ ಕೆಲವೊಂದಷ್ಟು ಹೇಳೋದಕ್ಕಾಗಲ್ಲ, ಬಿಕಾಸ್ ಹೇಳ್ತಾ ಹೋದರೆ ತುಂಬ ಆಗಿಬಿಡುತ್ತೆ ಸಣ್ಣ ವಿಷಯಗಳನ್ನ. ಬಟ್ ಸಣ್ಣ ವಿಷಯನೇ ಕೆಲವೊಂದು ಸಲ ತುಂಬಾ ದೊಡ್ಡ ವಿಷಯ ಥರ ಅದು ನಮಗೆ ಪೋಟ್ರೆ ಆಗುತ್ತೆ. ಬಿಕಾಸ್ ಅವೆಲ್ಲವೂ ಕೂಡ ಒಬ್ಬ ವ್ಯಕ್ತಿನ ಅಥವಾ ವ್ಯಕ್ತಿತ್ವ ಹೇಗೆ ಅನ್ನೋದನ್ನು ತಿಳಿಸ್ಕೊಡುತ್ತೆ ಅಂತ ನನಗನ್ಸುತ್ತೆ. 2025ರಲ್ಲಿ ತುಂಬ ವಿಷಯಗಳನ್ನ ಕಲ್ತ್ಬಿಟ್ಟೆ. ಏಜ್ ಆಗ್ತಿದ್ದಂಗೆ ನಮ್ಮ ಮೆಚುರಿಟಿ ಆಗಿರ್ಬೋದು, ಎಕ್ಸ್ಪೀರಿಯೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾರೆ. ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಮಗಾಗಿರುವಂತಹ ನೋವುಗಳು ಲೈಫಲ್ಲಾಗಿರೋಂಥ ಇನ್ಸಿಡೆನ್ಸೇ ನಮಗೆ ಒಂದೊಳ್ಳೆ ಪಾಠ, ಜೊತೆಗೆ ಮೆಚುರಿಟಿನ ಅದೇ ತರಿಸ್ಬಿಡತ್ತೆ ಆಯಿತಾ. ಅದಕ್ಕೆ ಏಜೇ ಆಗಬೇಕು ಅನ್ನೋ ಥರದ್ದು ಇಲ್ಲ. ನಮಗಾಗಿರುವಂತಹ ಲೈಫ್ ಎಕ್ಸ್ಪೀರಿಯೆನ್ಸೇ ಸಾಕಾಗ್ಬಿಡುತ್ತೆ ಕೆಲವೊಂದು ಸಲ. ತುಂಬ ಮೆಚೂರ್ಡಾಗಿ ತುಂಬ ದೊಡ್ಡೋರ ಥರ ಥಿಂಕ್ ಮಾಡೋದಕ್ಕೆ ಅಂತ ಅನಿಸುತ್ತೆ. ಆ್ಯಂಡ್ ಅದರಲ್ಲೂ ಈ ವರ್ಷ ಸಿಕ್ಕಾಬಟ್ಟೆ ಮೆಚೂರ್ಡಾಗಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನಂತೂ. ಕೆಲವೊಮ್ಮೆ ಡೌಟ್ ಆಗುತ್ತೆ ನಾನೇನು ಈ ಥರ ಥಿಂಕ್ ಮಾಡೋದು ಅಂತ. ಆಮೇಲೆ ಅನಿಸುತ್ತೆ ಓಕೆ ಇದೆಲ್ಲ ಲೈಫ್ ಎಕ್ಸ್ಪೀರಿಯೆನ್ಸ್ ಕಲಿಸ್ಬಿಡತ್ತೆ ಅಂತ. ಹಾಗೆ ಹೇಳ್ತಾರಲ್ವ ಲೈಫ್ ಕಲಿಸೋ ಪಾಠನ ಯಾವ ಯೂನಿವರ್ಸಿಟಿಲೂ ಕೂಡ ಹೇಳ್ಕೊಡಲ್ಲ ಅಂತ. ಅದು ನಿಜವಾಗ್ಲೂ ತುಂಬ ಸತ್ಯ ಇದೆ ಆ ಮಾತಲ್ಲಿ ಅಂತ ಕೂಡ ಅನಿಸುತ್ತೆ. ಈ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ನ ತೊಗೊಂಡು 2026ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನು ಮಾಡಬೇಕು ಪ್ಲ್ಯಾನ್ಸ್ 2026ಗೆ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ಏನೂ ನಾನು ಪ್ಲ್ಯಾನ್ಸ್ ಮಾಡ್ಕೊಂಡಿಲ್ಲ. ಬಿಕಾಸ್ ನಾವು ಪ್ಲ್ಯಾನ್ ಮಾಡಿದಷ್ಟು ಉಲ್ಟಾ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಪ್ಲ್ಯಾನ್ಸ್ ಇಲ್ಲ. ಕೆಲವೊಂದಷ್ಟು ಅಂದರೆ ಕೆಲಸಕ್ಕೆ ಸೇರಿಕೊಳ್ಬೇಕು ನೆಕ್ಸ್ಟ್ ವರ್ಷದಲ್ಲಿ ಅಂತ ಇದೆ. ಸೊ ಅದನ್ನು ಮಾಡ್ತೀನಿ. ಅದನ್ನು ಬಿಟ್ಟರೆ ಬೇರೆ ಥರ ಏನೂ ಪ್ಲ್ಯಾನ್ಸ್ ಇಲ್ಲ. ಲೈಫ್ ಹೇಗೆ ಬರುತ್ತೆ ಅದನ್ನು ಹಾಗೆ ತೊಗೊಂಡು ಹೋಗ್ತಾ ಇರಬೇಕು ಅಷ್ಟೇ. ಹಾಗಂತ ಲೈಫಲ್ಲಿ ಪ್ಲ್ಯಾನ್ ಮಾಡ್ದೇನೂ ಕೂಡ ಇರೋದಕ್ಕಾಗಲ್ಲ. ಬಿಕಾಸ್
ಲೈಫಲ್ಲಿ ಪ್ಲ್ಯಾನ್ ಅನ್ನೋದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಏನು ಪ್ಲ್ಯಾನ್ ಮಾಡಿಲ್ಲ, ಬಟ್ ಜಾಬಿಗೆ ಸೇರಿಕೊಳ್ಬೇಕು, ಫಿನಾನ್ಷಿಯಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಅಷ್ಟೇ. ಅದನ್ನು ಬಿಟ್ಟರೆ ನನ್ನನ್ನು ನಾನು ಸಿಕ್ಕಾಬಟ್ಟೆ ಇಷ್ಟಪಡಬೇಕು, ಖುಷಿಯಾಗಿರಬೇಕು ಲೈಫಲ್ಲಿ, ನನ್ನ ಜೊತೆಲಿರೋರ್ನೂ ಖುಷಿಯಾಗಿ ಇಟ್ಕೊಳ್ಬೇಕು ಅಷ್ಟೇ. ಸೊ ನಾನು ಯಾವಾಗಲೂ ದೇವ್ರ ಹತ್ರ ಕೇಳ್ಕೊಳ್ತಾ ಇರ್ತೀನಿ, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ಬೇರೆಯವರಿಂದ ನನಗೂ ಕೂಡ ತೊಂದರೆ ಆಗಬಾರ್ದು ಅಂತ. ಅದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನಾನಂತೂ ಬೇರೆ ಯಾರಿಗೂ ತೊಂದರೆ ಮಾಡೋದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಬೇರೆಯವರಿಂದ ನನಗೆ ತೊಂದರೆ ಆಗದೇ ಇದ್ದರೆ ಸಾಕಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಸೊ ಖುಷಿಯಾಗಿರಬೇಕು ಅಷ್ಟೇ. ನಾನು ಆಗಲೇ ಹೇಳ್ದಂಗೆ ನಮ್ಮ ಲೈಫಲ್ಲಿ ನಾವು ಒಬ್ಬರೇ ಇರ್ತೀವಿ, ಸೊ ಸಿಂಗಲಾಗೇ ಇರ್ತೀವಿ ಅಷ್ಟೇ. ಯಾರೇ ಜೊತೇಲಿ ಬಂದರೂ ಹೋದ್ರೂ ಕೂಡ ಕೊನೆಯದಾಗಿ ಉಳಿಯೋದು ನಾವು ಒಬ್ಬರೇ. ಸೊ ಹಾಗಾಗಿ ನಾವೇ ಸ್ಟ್ರಾಂಗಾಗಿ ನಿಂತ್ಕೊಳ್ಬೇಕು. ನಮ್ಮ ಜೊತೆ ಯಾರಿದ್ರೂ ಇಲ್ಲ ಅಂದರೂ ಕೂಡ ನಾವು ಖುಷಿಯಾಗಿರ್ತೀವಿ ಅನ್ನೋಷ್ಟು ಸ್ಟ್ರಾಂಗ್ ಆಗಿಬಿಟ್ರೆ ಲೈಫಲ್ಲಿ ಇನ್ನು ಎಷ್ಟೇ ಕಷ್ಟ ಏನೇ ಬಂದ್ರೂ ಕೂಡ ನಮ್ಮನ್ನು ಕುಗ್ಸೋದಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ನಾವು ನಮ್ಮನ್ನು ಸ್ಟ್ರಾಂಗ್ ಮಾಡಿಕೊಂಡಷ್ಟು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬೇರೆ ಯಾರ ಮೇಲೂ ಎಮೋಷ್ನಲಿ ಡಿಪೆಂಡ್ ಆಗೋದು ನೆಸೆಸಿಟಿ ಇರಲ್ಲ. ಸೊ ನಮ್ಮ ಒಂದು ನೋವನ್ನ ನಾವೇ ಯಾವಾಗ ಅದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಲ್ವ, ಸೊ ಆವಾಗಲೇ ಲೈಫಲ್ಲಿ ಒಂದು 3/4% ಗೆದ್ದಂಗೆ, ಇನ್ನು ಮಿಕ್ಕಿದೆಲ್ಲ 1/4% ಅಷ್ಟೇ. ಆರಾಮಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡ್ಕೊಬಿಡ್ಬೋದು. ಸೊ ಹಾಗಾಗಿ ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈ ವರ್ಷ ಅದನ್ನು ಸಿಕ್ಕಾಬಟ್ಟೆ ಕಲ್ತ್ಬಿಟ್ಟಿದ್ದೀನಿ. ನಮ್ಮ ಖುಷಿಗೆ ನಾವೇನೇನು ಮಾಡಬೇಕು ಅದೆಲ್ಲನೂ ಕೂಡ ಮಾಡಬೇಕು. ಲೈಕ್ ನಾನು ಫಸ್ಟ್ ಹೆಂಗೆ ಅಂತಂದರೆ ಏನಾದರೂ ಒಂದು ಅನಿಸ್ತು ಅಂದರೆ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಿದ್ದೆ, ಮಾಡಬೇಕಾ ಮಾಡಬಾರ್ದಾ ಅಂತ. ಬಟ್ ಆಮೇಲೆ ನನಗೆ ಗಿಲ್ಟ್ ಆಗ್ತಾಯಿತ್ತು, ಅಯ್ಯೋ ಇದು ಮಾಡಬೇಕಿತ್ತಲ್ವಾ ಅಂತ. ಆದರೆ ಇವಾಗ ಆ ಥರ ಇಲ್ಲ, ನನಗೆ ಏನಾದರೂ ಮಾಡಬೇಕನ್ಸಿದ್ರೆ ಇಮಿಡಿಯೇಟಾಗಿ ಅಲ್ಲೇ ಮಾಡಿಬಿಡ್ತೀನಿ. ಸೊ ಹಾಗಾಗಿ ನನಗೆ ಅದೊಂಥರ ಗಿಲ್ಟ್ ಇರಲ್ಲ, ಒಂಥರ ಮನಸ್ಸು ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಹಾಗಾಗಿ ನಾನೊಂದು ಸ್ವಲ್ಪ ಇವಾಗ ಕಾಮಾಗಿ ಆ್ಯಂಡ್ ಖುಷಿಯಾಗಿದ್ದೀನಿ ಹೇಳಬೇಕಂತ ಅಂದರೆ. ಸೊ ಇದನ್ನು ನೋಡಿ ಕೂಡ ಕೆಲವರು ಹೇಳ್ತಾರಲ್ವ, ಆಗಲೇ ಹೇಳ್ದಾಗೆ ನಗ್ತಾ ಖುಷಿಯಾಗಿದ್ದಾಳೆ ಹಾಗೆ ಹೇಗೆ ಅಂತ. ಸೊ ಅಂದ್ಕೊಂಡವ್ರು ಅಂದ್ಕೊಳ್ಳಿ ಅಂತ ಸುಮ್ಮನಾಗ್ತೀನಿ. ಬಿಕಾಸ್ ಬೇರೆಯವ್ರಿಗೋಸ್ಕರ ಹತ್ಕೊಂಡು ಕೂತ್ಕೊಳ್ಬೇಕಾ ಅಂತಲೂ ಕೂಡ ಸಮ್ಟೈಮ್ಸ್ ಅನಿಸುತ್ತೆ. ಅಂದರೆ ಇವಾಗ ಜನ ಹೇಳ್ತಿರ್ತಾರಲ್ಲ ಆರಾಮಾಗಿದ್ದಾಳೆ ಅಂತ. ಓಕೆ, ನಾನು ಇವಾಗ ಆರಾಮಾಗಿರಬಾರ್ದು ಆಗಿದ್ದರೆ ಅಳ್ಬೇಕಾ ಅಂತ ಕೂಡ ಕೆಲವೊಂದು ಸಲ ಕ್ವೆಶ್ಚನ್ ಬರುತ್ತೆ. ಇಟ್ಸ್ ಓಕೆ, ಅಂದವ್ರು ಅಂದ್ಕೊಳ್ಳಿ ಅಂತ ಹೇಳಿ ಖುಷಿಯಾಗಿರಬೇಕು ಲೈಫಲ್ಲಿ ಅಷ್ಟೇ. ಸೊ 2026 ರೆಸಲ್ಯೂಷನ್ ಏನೂ ಕೂಡ ಇಲ್ಲ ನಂದು. ಕೆಲಸಕ್ಕೆ ಸೇರ್ಕೊಳ್ಬೇಕು, ಖುಷಿಯಾಗಿರಬೇಕು, ಗುಬ್ಬಿನ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಷ್ಟೇ, ಅದು ಮೈಂಡಲ್ಲಿರೋದು. ಹಾಗೆ ನಿಮಗೆ ವಿಡಿಯೋ ಏನಾದರೂ ಬೋರ್ ಆಗಿದೆಯಾ ಅಂತ ನಂಗೆ ಗೊತ್ತಿಲ್ಲ. ಬಿಕಾಸ್ ಬರೀ KRS ಡ್ಯಾಮು, ಮೈಸೂರಲ್ಲಿ ಕೆಲವೊಂದಷ್ಟು ಪ್ಲೇಸಸ್ ಅವ್ರು ಹೋಗಿದ್ದಿದ್ದು ರೆಕಾರ್ಡ್ ಮಾಡಿ ಕಳಿಸಿದ್ರು, ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡೆ. ಬಟ್ ವಾಯ್ಸ್ ಓವರು ಐ ಥಿಂಕ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಕೆಲವೊಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸು ನನಗಾಗಿರೋವಂಥದ್ದು ಈ ವರ್ಷದಲ್ಲಿ. ಐ ಥಿಂಕ್ ಇದು ನನ್ನ ಲೈಫಿಗೇ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನಿಸುತ್ತೆ. ಮತ್ತು ಇದೇ ಥರದ ವರ್ಷ ದೇವರೇ ನನ್ನ ಲೈಫಲ್ಲಿ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು 2025. ಸೊ ಎಲ್ಲನೂ ಕೂಡ ಪಾಸಿಟಿವ್ ಆಗಿ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ. ಆವಾಗಲೇ ಲೈಫ್ ಒಂದು ಸ್ವಲ್ಪ ಆದರೂ ಬೆಟರ್ ಅಂತ ಅನಿಸುತ್ತೆ. ನೆಗೆಟಿವ್ ಆಗಿ ತೊಗೊಳ್ತಾ ಹೋದಷ್ಟು ನಾವು ನೆಗೆಟಿವ್ ಆಗಿಬಿಡ್ತೀವಿ, ನಮ್ಮ ಮೈಂಡು ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಏನೇ ಬರಲಿ ಲೈಫಲ್ಲಿ ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಪಾಸಿಟಿವ್ ಆಗಿ ಏನೇನು ಬರುತ್ತೆ ಅದನ್ನು ತೊಗೊಳ್ಬೇಕು ಅಷ್ಟೇ. ಅದು ನೆಗೆಟಿವ್ ಇದ್ರೂ ಕೂಡ ಓಕೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ಬೇಕು. ಆವಾಗ ಐ ಥಿಂಕ್ ಲೈಫ್ ಬೆಟರ್ ಅಂತ ಅನಿಸುತ್ತೆ. ಇದೆಲ್ಲವೂ ಕೂಡ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್. ಹೋಪ್ ನಿಮಗೇನಾದರೂ ಯೂಸ್ ಆಗಿದೆ. ಸ್ವಲ್ಪ ಏನಾದರೂ ಅಂದರೆ ಬೇಜಾರಲ್ಲಿ ಇರ್ತಾರಲ್ವ, ಆ ಥರದವ್ರಿಗೆ ವಿಡಿಯೋ ನೋಡಿದಾಗ ಒಂದು ಸ್ವಲ್ಪ ಆದರೂ ಸಮಾಧಾನ ಅನ್ನೋ ಥರ ಫೀಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿತ್ತು ಅಂತ ಅಂದರೆ, ಅಥವಾ ತುಂಬ ಏನಾದರೂ ಜಾಸ್ತಿ ಹೇಳಿಬಿಟ್ಟೆ ಅಂತ ಅನಿಸಿದ್ರೆ ಐ ಆಮ್ ರಿಯಲಿ ಸಾರಿ. ಸೊ ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಫ್ಯಾಮಿಲಿಯರಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಂತ ವಿಡಿಯೋ ನೋಡಿದ್ರೇ ನನಗೆ ಅನ್ನಿಸ್ತಾ ಇತ್ತು. ಸೊ ನನಗೂ ಈ ಥರ ಫ್ಯಾಮಿಲಿ ಜೊತೆ ಟ್ರಿಪ್ಪೆಲ್ಲ ಹೋಗಬೇಕಂತ ಆಸೆ. ಸೊ ನೋಡೋಣ, ಯಾವಾಗಲಾದರೂ ಆದರೆ ಹೋಗಿ ಬರ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ 2025 ಕೊನೆಯ ವಿಡಿಯೋ. ಈ ವರ್ಷ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಇರಲಿ. ಸೊ ನೆಕ್ಸ್ಟ್ ಇಯರ್ ಇನ್ನೂ ಕೂಡ ನನ್ನ ಯೂಟ್ಯೂಬ್ ಕಮ್ಯುನಿಟಿ ಜಾಸ್ತಿ ಆಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ 2026ಅಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.